ನಭಾ ನಟೇಶ್ ಮತ್ತೆ ಕನ್ನಡಕ್ಕೆ ಬಂದಿದ್ದಾರೆ ಅನ್ನೋಕ್ಕಿಂತ ತೆಲುಗು ಚಿತ್ರದ ಪ್ರಚಾರಕ್ಕೆ ಕನ್ನಡಕ್ಕೆ ಬಂದರು ಅಂತ. ಸೊ ಕನ್ನಡದ ಮೀಡಿಯಾಗೆ ಮೀಡಿಯಾ ಎದುರುಗಡೆ 10 ವರ್ಷ ಆದಮೇಲೆ ಕಾಣಿಸ್ಕೊಂಡಿರುವಂಥದ್ದು ಅದನ್ನು ಸ್ವತಃ ಅವರೇ ಹೇಳ್ಕೊತಾರೆ. 10 ವರ್ಷದ ಹಿಂದೆ ನಾನು ಕನ್ನಡ ಮೀಡಿಯಾದ ಎದುರುಗಡೆ ಮಾತಾಡಿದ್ದೆ. ಆದರೆ 10 ವರ್ಷದ ನಂತರ ಈಗ ಕನ್ನಡ ಮೀಡಿಯಾ ಎದುರಿಗೆ ಮಾತಾಡ್ತಿದ್ದೀನಿ ಅಂತ ಹೇಳ್ಕೊಂಡಿರುವಂಥದ್ದು. ಸೊ ಇವರ ಕನ್ನಡ ಸಿನಿಮಾ ಅಂತ ಬಂದರೆ 2 ಸಿನಿಮಾ. ಒಂದು ಪ್ರೀತಿ ಗೀತಿ ಇತ್ಯಾದಿ. ಈ ಚಿತ್ರದಲ್ಲಿ ಪವನ್ ಒಡೆಯರ್ ಅವರಿದ್ದರು. ಸೊ ಅವರ ಈ ಚಿತ್ರದಲ್ಲಿ ಗೆಸ್ಟ್ ರೋಲ್ ಮಾಡಿದ್ದರು. ಸೊ ಅದಾದ ಮೇಲೆ ಫುಲ್ ಪ್ಲೇಜ್ಡ್ ನಾಯಕಿ ಅಂತ ಬಂದರೆ ಅದು ವಜ್ರಕಾಯ 2015ರಲ್ಲಿ ಬಂದಂಥ ಚಿತ್ರ. ಸೊ ಈ ಚಿತ್ರದ ನಿರ್ದೇಶಕರು ಎ. ಹರ್ಷ ಅವರು, ಚಿತ್ರದ ನಾಯಕರು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು. ಸೊ ಇವರ ಎದುರಿಗೆ ಫಸ್ಟ್ ಟೈಮ್ ಮೊದಲ ಚಿತ್ರದಲ್ಲಿ ಅಬ್ಬರಿಸುವಂಥ ಒಂದು ಪಾತ್ರ ಮಾಡಿದರು, ಅದು ಪಟಾಕ ಪಾರ್ವತಿ. ಸೊ ತುಂಬ ಚೆನ್ನಾಗಿತ್ತು, ಒಳ್ಳೆಯ ರೆಸ್ಪಾನ್ಸ್ ಬಂತು, ಚಿತ್ರಕ್ಕೂ ಒಳ್ಳೆಯ ಒಪಿನಿಯನ್ ಬಂತು, ಸಿನಿಮಾನು ಚೆನ್ನಾಗಿ ಹೋಯಿತು. ಸೊ ಅದಾದಮೇಲೆ ಇವರು ಟಕ್ ಅಂತ ಹೇಳಿ ತೆಲುಗುಗೆ ಹಾರಿದರು. ಸೊ ಅಲ್ಲಿ ಸುಮಾರು ಸಿನಿಮಾಗಳನ್ನು ಮಾಡಿದರು. ಅಷ್ಟರಲ್ಲೇ ಅವ್ರ ಲೈಫಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು. ಅದರಿಂದ ಅವ್ರ ಮುಖದ ಚೆಹರೆನೇ ಚೇಂಜ್ ಆಯಿತು. ಸೊ ಸರ್ಜರಿ ಎಲ್ಲ ಮಾಡಿಸಿದರು. ಸರ್ಜರಿ ಆದಮೇಲೆ ಅವ್ರ ಮುಖ ಚಹರೆ ಮೊದಲಿನ ಥರ ಇಲ್ಲ, ಆದರೂ ಚೆನ್ನಾಗಿ ಕಾಣ್ತಿದ್ದಾರೆ, ಸುಂದರವಾಗಿ ಕಾಣ್ತಿದ್ದಾರೆ. ಅದು ಈಗ ಅವರ ಇರುವಂಥದ್ದು. ಸೊ ಅಲ್ಲಿ ಸುಮಾರು ತೆಲುಗು ಸಿನಿಮಾ ಮಾಡ್ತಾನೆ ನಾಗಬಂಧಂ ಚಿತ್ರದಲ್ಲಿ ಪಾರ್ವತಿ ಅಂತೇಳಿ ಪಾತ್ರ ಮಾಡಿದ್ದಾರೆ. ಆ ಪಾರ್ವತಿ ಪಾತ್ರ ಸೊ ಸಾಫ್ಟ್ ಆಗಿದೆ. ಈ ಪಟಾಕ ಪಾರ್ವತಿ ಥರ ಇಲ್ಲ, ಅದು ಸಾಫ್ಟ್ ಆಗಿರುವಂಥದ್ದು. ಸೊ ನಮೋರೆ ಅನ್ನುವಂಥ ಒಂದು ಹಾಡು ಈ ಚಿತ್ರದಲ್ಲಿರುವಂಥದ್ದು, ನಾಗಬಂಧಂ ಚಿತ್ರದಲ್ಲಿ ಇರುವಂಥ ಹಾಡು. ಅದಕ್ಕೆ ಇವರು ಪ್ರೆಸ್ ಮೀಟಲ್ಲಿ, ಅಂದರೆ ಪ್ರೆಸ್ ಇವೆಂಟ್ ಏನಿತ್ತು ಬೆಂಗಳೂರಲ್ಲಿ, ಅಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ. ತುಂಬ ಚೆನ್ನಾಗೂ ಕಾಣ್ತಿದ್ರು. ಆ ವಿಡಿಯೋನೂ ಕೂಡ ಗಮನ ಸೆಳೀತಾರೆ ಎಲ್ಲರದ್ದು. ಸೊ ಇಷ್ಟು ನಭಾ ನಟೇಶ್ ಅವರು ಸಂಬಂಧಪಟ್ಟದ್ದು, ಸಿನಿಮಾಗೆ ಸಂಬಂಧಪಟ್ಟದ್ದು. ಇನ್ನು ಮೀಡಿಯಾಗೆ ಬಂದು ಅವ್ರು ಏನು ಮಾತಾಡಿದರು ಅಂಥೇಳಿ, ಸೊ ಅವ್ರು ಹೇಳುವಂಥದ್ದು ತುಂಬ ಸಿಂಪಲ್ ಆಗಿರುವಂಥದ್ದು. ಅಂದರೆ 10 ವರ್ಷ ಆಯಿತು ನಾನು ಕನ್ನಡ ಮೀಡಿಯಾದ ಎದುರುಗಡೆ ಬಂದಿಲ್ಲ. ಇಲ್ಲಿ ಬಂದಾಗ ಅದೇ ಪ್ರೀತಿ ಸಿಕ್ತು, ಅದೇ ಸ್ವಾಗತ ಸಿಕ್ತು. ಸೊ ಮೀಡಿಯಾದಲ್ಲಿ ಕೆಲವು ಪರಿಚಿತ ಮುಖಗಳು ಇನ್ನೂ ಇದೆ ಅನ್ನುವಂಥದ್ದು. ಸೊ ಅದನ್ನೆಲ್ಲ ಹೇಳಿದಾದ್ಮೇಲೆ ಪಟಾಕ ಪಾರ್ವತಿ ಪಾತ್ರ ಒಂದು ಥರ ಇತ್ತು, ಅದರ ಡೆಡ್ ಅಪೋಸಿಟ್ ಈ ನಾಗಬಂಧಂ ಚಿತ್ರದಲ್ಲಿ ನನ್ನ ಪಾತ್ರ ಇದೆ ಅಂತೇಳಿ ಹೇಳ್ಕೊತಾರೆ. ಸೊ ಇದು ವಾಪಸ್ ಬಂದ ನಭಾ ನಟೇಶ್ ಅವ್ರಿಗೆ ಸಂಬಂಧಪಟ್ಟಂಥ ಒಂದು ನಾಗಬಂಧಂ ಚಿತ್ರಕ್ಕೆ ಸಂಬಂಧಪಟ್ಟದ್ದು ವಿಚಾರ. ಇನ್ನು ಈ ಚಿತ್ರದ ಇನ್ನು ಇತರ ವಿಚಾರ ಅಂತ ಬಂದರೆ, ಸೊ ಇಲ್ಲಿ KGFನಲ್ಲಿ ಕೆಲಸ ಮಾಡಿದಂಥ ಕಲಾವಿದರು ಇದರಲ್ಲಿ ಕೆಲಸ ಮಾಡಿದ್ದಾರೆ. ಒಂದು ಗರುಡ ರಾಮ್ ಅವರು, ಹಾಗೆಯೇ ನಾಗ್ ಅಶ್ವಿನ್ ಅವರು, ಸೊ ಆಮೇಲೆ ಇನ್ನೊಬ್ಬರು ಅವಿನಾಶ್ ಅವರು KGF ಅವರು, ಜೊತೆಗೆ ಕನ್ನಡದ ನಟಿ ಅಂತಾರೆ ನಭಾ ನಟೇಶ್ ಅವರು. ಸೊ ಇವರೆಲ್ಲ ಈ ಒಂದು ಚಿತ್ರದಲ್ಲಿ ಆ್ಯಕ್ಟ್ ಮಾಡಿರುವಂಥದ್ದು. ಸೊ ಇದು ಜುಲೈ 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಚಿತ್ರದ ನಾಯಕರು ಅಂತ ಬಂದರೆ ಹೊಸಬರು, ವಿರಾಟ್ ಕರ್ಣ ಅಂಥೇಳಿ. ಸೊ ಇಲ್ಲಿ ರುದ್ರ ಅನ್ನುವಂಥ ರೋಲ್ ಮಾಡಿದ್ದಾರೆ. ಸೊ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಇಷ್ಟು ಮಾಹಿತಿ. ಇನ್ನುಳಿದಂತೆ ಕನ್ನಡದ ಹುಡುಗಿ ಕನ್ನಡದ ಮೀಡಿಯಾದ ಎದುರುಗಡೆ 10 ವರ್ಷ ಆದಮೇಲೆ ಬಂದಿರುವಂಥದ್ದು. ಸೊ ಇಷ್ಟು ಇದಕ್ಕೆ ಸಂಬಂಧಪಟ್ಟಂಗೆ ಮ್ಯಾಟ್ರು. ಇನ್ನುಳಿದಂತೆ ಬೇರೆ ಬೇರೆ ಸಿನಿಮಾಗಳಿರುತ್ತೆ, ಅದನ್ನು ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡೋದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.